ಕಾವಿ ಧರಿಸಿದ ಮಠಾಧೀಶರು ಬಸವ ತಾಲಿಬಾನಿಗಳು ಎಂದು ಹೇಳುವ ಮೂಲಕ ಕೊಲ್ಲಾಪುರದ ಕನ್ನೇರಿ ಮಠದ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿ ಮತ್ತೆ ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ. ಬೆಳಗಾವಿ ಜಿಲ್ಲೆ ರಾಯಬಾಗ ಪಟ್ಟಣದಲ್ಲಿ ಬಜರಂಗದಳ ಆಯೋಜಿಸಿದ್ದ ಹನುಮ ಮಾಲಾ ದೀಕ್ಷೆ ಕಾರ್ಯಕ್ರಮದಲ್ಲಿ ಮಾತನಾಡುತ್ತಾ ಕಮ್ಯುನಿಸ್ಟರು ಹಾಗೂ ನಮ್ಮಂತ ಕಾವಿ ಬಟ್ಟೆ ಧರಿಸಿರುವ ಬಸವ ತಾಲಿಬಾನಿಗಳು ಮಾಲೆ ಬಗ್ಗೆ ಟೀಕೆ ಮಾಡಬಹುದು ಎಂದಿದ್ದಾರೆ. ತಮ್ಮ ಮಾತಿನ ಮತ್ತೆ ವಿವಾದಾತ್ಮಕ ಪದ ಬಳಕೆ ಮಾಡಿದ್ದಾರೆ. ಇದು ಮಾಲೆ ಅಂದ್ರೆ ಏನಪ್ಪ, ಒಬ್ಬ ಪೊಲೀಸ್ ಇದ್ದಾನೆ, ನಮ್ನೇನು ಕೆಟ್ಟ ಕೆಲಸ ಮಾಡಿಬಿಡುದಿಲ್ಲ, ನಾ ಅದಿಲ್ಲ ಮತ್ತೆ ನಾ ಇರಾಕಿಲ್ಲ, ನೀ ಅದನ್ನಾಕ್ ಮಾಡಕ್ ಹೊಂಟೆ ಅಂತ ಅಂತೈತದು. ನಾವು ಮಾಲಿ ಹಾಕೊಂಡಿವ್ ಅಂದ್ರೆ ನಮ್ಮಲ್ಲಿ ಪಂಡ್ರಪುರಕ್ಕೆ ಹೋಗೋರು ಮಾಲಿ ಹಾಕೋತಾರ. ಯಾಕೆ ಹಾಕೋತಿರೋ ಅಂತ ಕೇಳಿದ ಕೂಡಲೇ ನಾ ಎಕ್ಕಡ್ರದ್ದು ಅರೋದ್ ಅಂಗಡಿ ಕಡೆ ಕಾಲು ಹೊಂಟ ಕೂಡಲೇ ಇವ ಪೊಲೀಸ್ ಕೊಳ್ಳಾಗಿರ್ತಾನಲ್ಲ, ಈ ಕಡೆ ಹೊಂಟಿ, ನಾನು ನಿನ್ ಕೊಳ್ಳಾಗಿದ್ದಾಗ ಆ ಕಡೆ ಹೊಂಟಿ ಬಾ, ಈ ಕಡೆ ಮನಿಗೆ ಕರ್ಕೊಂಡು ಹೋಗ್ತಾನ. ಮತ್ತೆ ಎಲ್ಲಾರ ಯಾವಾರ ಅಡ್ಡೆ ಹೊಂಟಿದ್ನಂತಂದ್ರೆ ನಾ ಕೊಳ್ಳಾಗಿದ್ದಾಗ ನೀ ಎಲ್ಲಿ ಹೋಗಿ ಬಾ, ಈ ಕಡೆ ಅಂತ ಕರ್ಕೊಂಡು ಬರ್ತಾನ. ಈ ಮಾಲಿ ಮಾತಾಡಿಲ್ಲ. ಇದನ್ನ ಯಾರ ಬಹಳ ಮಂದಿ ಟೀಕಾ ಟಿಪ್ಪಣಿನೂ ಮಾಡ್ಬೋದು. ಕಮ್ಯುನಿಸ್ಟರು ಮತ್ತು ನಮ್ಮಂತ ಬಟ್ಟೆ ಹಾಕೊಂಡಂತ ಬಸವ ತಾಲಿಬಾನಿಗಳು ಟೀಕಾ ಮಾಡಬಹುದು ನಿಮ್ಮ ಮ್ಯಾಗ. ಯಾಕಂತಂದ್ರ ಅವ್ರ ಹಿಂದಕ್ಕೆ ಬೇರೆ ಬೇರೆ ಸಂಪ್ರದಾಯಗಳ ಮ್ಯಾಗ ಸಿಕ್ಕಾಪಟ್ಟೆ ಟೀಕಾ ಮಾಡ್ಯಾರ. ನಿಮ್ಮ ಮ್ಯಾಗೂ ಟೀಕಾ ಮಾಡ್ಬೋದು ಅವರು. ಆಗಲೇ ಹೇಳಿದ್ರಲ್ಲ ಅಜ್ಜವರು, ಬಡಗಿ ಹಿಡ್ಕೊಂಡು ಯಾಕೆ ಅಡ್ಡಾಡ್ತೀರಿ, ಮತ್ತೇನು ಅರ್ಧೆ ತಾಟ್ ಹಿಡ್ಕೊಂಡು ಅಡ್ಡಾಡೋರ ಇವ್ರಿಗೆ? ನಮ್ಮ ಹುಡುಗಿಯರ್ನ ಎತ್ಕೊಂಡು ಹೊಂಟಾರ, ಬರೀಪ್ಪ ನಿಮ್ಗೆ ಆರ್ತಿ ಬೆಳಿಗ್ಗೆ ಇಬ್ಬರನ್ನು ಮನ್ಯಾಗ ಕರ್ಕೋತೀವಿ ಅಂತ ಹೇಳೋದಾ? ಹಿಡ್ಕೊಂಡು ಬರ್ಬೇಕಪ್ಪ, ಹಿಡ್ಕೊಂಡು ಬಂದು ತಿಳಿಸಿ ಹೇಳ್ಬೇಕು ಅವ್ರಿಗೆ. ತಿಳಿಸಿ ಹೇಳಲಿಕ್ಕೆ ತಿಳಿಲಿಲ್ಲ ಅಂದ್ರೆ ತಿಳಿ ಭಾಷಾದಾಗ ಹೇಳ್ಬೇಕು. ತಿಳಿ ಭಾಷಾ ಅಂದ್ರೆ ತಿಳಿತಿಲ್ಲ, ನಾ ಹೇಳಿನಲ್ಲ ಮೊನ್ನೆ, ಆ ಭಾಷಾ ಬೇಗ ತಿಳಿತಾವ್ರಿಗೆ. ಮೊದಲೆಲ್ಲ ರಗಡ್ ಸಾರಿ ಹೇಳಿದ್ದೆ, ಬೇಗ ತಿಳಿಲಿಲ್ಲ ಅವ್ರು. ಈಗ ಚೀತು ಅಂತ ಓಣ್ಯಾಗ ಉಗಳಾಕ್ ಹತ್ಯಾರ. ಇಷ್ಟಿಟ್ಟು ಕರಾಪ್ ಬಿಟ್ಕೊಂಡು ಮ್ಯಾಗ ಪಟ್ಗಾಯನ್ ಸುತ್ತಿದ್ರ ತಲೆ ಬಳಸ್ಕೊಳಕ್ ಶುರು ಮಾಡ್ಯಾರಿ ಹೇಳಾರ್ದ. ನಾ ಹೇಳಿದೆ, ಬಿಡುದಾದ್ರೆ ಎಲ್ಲ ಬಿಡ್ರಿ, ಗಡ್ಡನು ಬಿಡ್ರಿ, ಕೂದಲನ್ನು ಬಿಡ್ರಿ, ಅದು ಸನ್ಯಾಸಿಗಳ ಲಕ್ಷಣ. ತೆಗಿಯೋದಾದ್ರೆ ಎಲ್ಲ ತೆಗೀರಿ. ಇರ್ಲಿಲ್ಲ ಅಂದ್ರೆ ಇಟ್ಟಿಟ್ಟು ಒಳಗೆ ಬಿಡುದು, ಮ್ಯಾಗ ಪಟ್ಕ ಸುತ್ತೋದು, ರಾತ್ರಿ ಟೀ ಶರ್ಟು ಬರ್ಮೋಡ ಹಾಕೊಳ್ಳೋದು, ಹೋಟೆಲ್ನಾಗ ಹೋಗುದು, ದಾರದ ಅಂಗಡಿಯಾಗ ಹೋಗುದು, ಇದ್ಯಾಕೆ ಮಾಡ್ತಿರೋ? ಹೇಳಿದ್ನ, ಇದನ್ಯಾಕೆ ಮಾಡ್ತೀರಿ ನೀವು ಸ್ವಾಮಿಗಳಾಗಿ? ವಾಲ್ಯಾಗಿ ತಂದು ಹೋಗ್ರಿ ಮನೆಗೆ, ನಾವು ಸಾಯ ಹೋಗ್ರಿ ಅಲ್ಲೇ. ಈ ಮಠ ಬಂದು ಮಠಗಳನ್ನ ಯಾಕೆ ಹಾಳು ಮಾಡ್ತೀರಿ ಅಂತ ಕೇಳಿದ್ವಿ. ತಿಳಿತವ್ರಿಗೆ ಆ ಭಾಷೆ. ಇನ್ನು ಮುಂದೆ ಹಂಗೆ ಮಾಡಕ್ ಬರುದಿಲ್ಲ ಅಂದ್ರೆ, ಯಾಕಂದ್ರೆ ಊರಾನವರು ಕೇಳಕ್ ಶುರು ಮಾಡಿದ್ರು. ಅಲ್ಲಿಂದ ಹಿಂಗೆ ಎಲ್ಲರೂ ನಮ್ಮನ್ನು ನೋಡ್ತಾರನ್ನೋ ಭಯ ಹುಡ್ತದೆ. ಅದಕ್ಕೆ ತಾವು ಯುವಕರಾದಂಥವ್ರು ತಮ್ಮ ಶಕ್ತಿಯನ್ನ ಹಾಳಾಗಿ ಕೊಡಬಾರ್ದು ಅನ್ನೋ ದೃಷ್ಟಿಯಿಂದ ಈ ಹನುಮ ಮಾಲೆ ಅಂತ ಹೇಳಿದ್ನಲ್ಲ, ಇದು ಮಾತಾಡ್ಲಾರ್ದ ಮಾಲೆ ಬಹಳ ಕೆಲಸ ಮಾಡ್ತೈತಿ. ನಿಮಗೆ ತಮ್ಮನ್ನ ರಕ್ಷಣೆ ಮಾಡೋದ್ರೊಳಗೆ ಬಹಳ ಕೆಲಸ ಮಾಡುತ್ತೆ. ತಮಗೆ ರೂಢಿ ಆಗುತ್ತಾನ ಹಾಕೊಳ್ಳೋದು. ಮೈ ಉಣಿತು ರೂಢಿ ಆತಂದ್ರೆ ಮತ್ತೆ ಮಾಲಾ ವಿಸರ್ಜನೆ ಮಾಡಿ ಬರ್ತೀವಿ. ಆದ್ರೆ ಮಾಲೆ ಮ್ಯಾಗ ಅಲ್ಲದು ಒಳಗೆ ಇಳಿದಿರ್ತೈತೆ. ಅಷ್ಟೊತ್ತಿಗೆ ಮನುಷ್ಯನಾಗ ಧಾರಣೆ ಆಗಿಬಿಟ್ಟಿರ್ತೈತಿ ನಮ್ಮ ಮಾಲೆ. ಆ ಹನುಮ ಮಾಲೆ ಒಂದ್ಸಾರಿ ನಾವು ಹನುಮ ಮಾಲಾಧಾರಿಗಳು ಅಂತ ಮನಸ್ಸಿನಾಗ ಇಳೀತು ಅಂತಂದ್ರೆ ಮುಗೀತು. ನಾವು ಯಾವುದೇ ಕೆಟ್ಟ ಕೆಲಸಕ್ಕೆ, ದುಶ್ಚಟಗಳಿಗೆ ಬಲಿ ಆಗುವುದಿಲ್ಲ. ಅದನ್ನು ಮಾಡುವಂಥ ಸಂಘಟನೆ ಯಾವುದಾದ್ರೂ ಇದ್ದಿರೋದು ವಿಶ್ವ ಹಿಂದೂ ಪರಿಷತ್, ಮತ್ತಾರು ಮಾಡೋದು. ಆದ್ರಿಂದ ತಾವು ಇಷ್ಟು ಮಂದಿ ಯುವಕರು ನೋಡಿ ನನಗೆ ಭಾಳ ನನಗೆ ಬರ್ಲಾಕ ವೇಳೆ ಇರಲಿಲ್ಲ. ಇವತ್ತು ಖರೆ ಅಂದ್ರೆ ಹನುಮ ಮಾಲಾ ಕಾರ್ಯಕ್ರಮ ಇದ್ರಾಗಿತ್ತು, ಎಲ್ಲಿ ಚಿಕ್ಕೋಡ್ಯಾಗ. ಆಮ್ಯಾಗ ಒಂದು ಅಥಣ್ಯಾಗ ಐತಿ. ಆ ಚಿಕ್ಕೋಡಿ ಅಂದಕ್ಕೆ ನಾವು ಹೂ ಅಂದಿದ್ದೆ. ಇವ್ರೊಂದು 4 ಮಂದಿ ಬಂದ್ರು ಮೊನ್ನೆ. ಎಲ್ಲಿ ಬಂದ್ರು? ಬಿವ್ಸಾಗ ಬಂದವ್ರ. ಇಲ್ರಿ, ಆ ಚಿಕ್ಕೋಡಿದ್ ಬಿಟ್ರೆ ನಡೀತೈತಿ, ನಮ್ಮೂರಿಗೆ ಬರ್ಬೇಕ್ರಿ ಅಂದ್ರು. ಮತ್ತು ನಾ ಬಂದು ಚಂದಾಗ ನಿಮ್ಮ ನೀರು ಹಚ್ಚಲಾರ್ದ ತೊಳೆಯಪ್ಪ ನಡೀತೈತೆ ನಂದೆ. ಅರಣ ಅಜ್ಜವ್ರ ಏನಿಲ್ರಿ, ನಮ್ಗೇನು ಅದೇನಿಲ್ಲ, ನಾವು ಅದಕ್ಕಂತ ಕರೆಯಕ್ಕೆ ಹತ್ತೀವಿ ಅಂದ ಕೂಡಲೇ ಆಯ್ತಪ್ಪ, ಅದನ್ನ ರದ್ದು ಮಾಡಿ ಇಲ್ಲಿಗೆ ಬಂದೆ. ನಿಮ್ಮನ್ನ ನೋಡಿ ಭಾಳ ಸಂತೋಷ ಆಯ್ತು. ನಾವು ಈ ಸಣ್ಣ ಹುಡುಗರಿಂದ ಹಿಡ್ಕೊಂಡು ಈಗಿಂದ ಸಂಸ್ಕಾರ ರೀ ಹುಡುಗರಿಗೆ. ನಿಮ್ ಕೂಡ ನೀವು ಬರಾಗ ಒಬ್ಬೊಬ್ಬರನ್ನ ಹುಡುಗರನ್ನ ಕರ್ಕೊಂಡು ಬಂದ್ರಿ ಅಂದ್ರೆ ಆ ಹುಡುಗರಿಗೆ ಮುಂದೆ ಏನು ಹೇಳಕ್ಕ ಹತ್ತೋದಿಲ್ಲ, ನಿಮ್ಗಿಂತ ಮುಂದೆ ಹೋಗ್ತಾರ ಅವ್ರು. ಎಲ್ಲ ಯುವಕರು ನೋಡಿ ರಾಷ್ಟ್ರದ ಯುವ ಶಕ್ತಿ ಹಿಂಗೆ ಒಂದು ವೇಳೆ ತಯಾರಾಯ್ತು ಅಂತಂದ್ರೆ ಅವ್ಯಾವ ಮಗ ವಕ್ರಗಣ್ಣಿನಿಂದ ನೋಡಾವ ನಮ್ಮ ಧರ್ಮದ ಕಡೆ, ನಮ್ಮ ಸಂಸ್ಕೃತಿಯ ಕಡೆ ವಕ್ರಗಣ್ಣ ಹಾಯಿಸುವಂತ ಸಾಮರ್ಥ್ಯ ಯಾರಿಗೆ ಬಂದಿತ್ತೇನೋ? ಇಲ್ಲ. ಈ ದೇಶದ ಶಕ್ತಿ ಬೆಳಿಬೇಕು, ಬುದ್ಧಿಶಕ್ತಿ ಬೆಳಿಬೇಕು, ಶ್ರಮಶಕ್ತಿ ಬೆಳಿಬೇಕು. ಈ ದೇಶದ
ಅಭಿವೃದ್ಧಿ ಆಗಬೇಕು. ಭಾರತ ವಿಶ್ವಗುರು ಆಗಬೇಕಾಗಿತ್ತು ಅಂದ್ರೆ ಇದು ಮೊಟ್ಟ ಮೊದಲು ಆಗಬೇಕಿತ್ತು. ಆದ್ದರಿಂದ ಯುವ ಶಕ್ತಿಯನ್ನು ಕಾಪಾಡುವುದಕ್ಕಾಗಿ ಹಮ್ಮಿಕೊಂಡಂಥ ಈ ಕಾರ್ಯಕ್ರಮಕ್ಕೆ ಮತ್ತು ತಮ್ಮೆಲ್ಲರಿಗೆ, ನಮ್ಮ ಹಿರಿಯರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ, ತಾವು ಆಗಲೇ ನಮ್ಮ ಲಿಂಗರಾಜ್ ಹೇಳಿದಂಗೆ ನೋಡಪ್ಪ 4-6 ದಿವಸದ ಸಲುವಾಗಿ ಮಾಡಿದೀವಿ ಅಂತ ಅನಿಸ್ಬಾರ್ದು. ಇದು ಕೊನೆ ಶ್ವಾಸದವರೆಗೆ ನಾವು ಹನುಮ ಮಾಲಾಧಾರಿಗಳು ಅನ್ನೋ ಭಾವನೆ ನಮ್ಮ ಮನಸ್ಸಿನಲ್ಲಿ ಬೇರೂರಿ ಉಳಿಬೇಕು. ಯಾಕಂದ್ರೆ ನಡು ದೊಡ್ಡ ದೊಡ್ಡ ಗಾಳಿಗಳು ಬರ್ತಿರ್ತಾವ, ಗಾಳಿಯಾಗ ಭಾಳ ಮಂದಿ ಹಾರಿ ಹೋಗ್ತೈತೆ. ಹಂಗೆ ಹಾರಿ ಹೋಗಬಾರ್ದು ಯಾವುದೇ ಗಾಳಿ ಒಳಗೆ ತಿಳ್ಕೊಂಡು ಆಗಲೇ ಅಜ್ಜವ್ರು ತಮ್ಮನ್ನು ಜಾಗೃತಗೊಳಿಸಿದ್ದಾರೆ. ತಾವು ಒಳ್ಳೆ ಸಂಸ್ಕಾರ ಸಂಪನ್ನರಾಗಿ, ಶಕ್ತಿಯುತರಾಗಿ, ಬುದ್ಧಿಮಂತರಾಗಿ, ಧರ್ಮ ಪ್ರೇಮಿಗಳಾಗಿ, ದೇಶ ಪ್ರೇಮಿಗಳಾಗಿ ದೇವರು ದೇಶ ಧರ್ಮಗಳನ್ನು ರಕ್ಷಿಸುವಂಥ ಕಾರ್ಯಕ್ಕೆ ತೊಡಗ್ತೀರಿ ಅಂತ ಅಪೇಕ್ಷಿಸಿ ನನ್ನ ಮಾತುಗಳಿಗೆ ನಾನು ವಿರಾಮವನ್ನು. ತುಂಬ ದಪ್ಪ ಇದ್ದೀರಾ, ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಇಂದ ಸಣ್ಣ ಆಗ್ಬೇಕಾ? ಎಷ್ಟೋ ಜನ ಹೇಳ್ತಾ ಇದ್ರಿ, ಸರ್ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್, ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ. 100% ಯಾವ ಜಿಮ್ಗೂ ಹೋಗ್ದಂಗೆ ವರ್ಕೌಟು ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು. ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಟೈಮ್ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ. ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ? ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ. ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ. ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನೂ ಕೊಡ್ತೀವಿ. ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ.